ಬಿಟ್ರೆ ನಾನು ಏನ್ ಮಾತಾಡ್ಲಿ ಮೇಡಮ್? ನೀವು ಕೇಳ್ತಾ ಇಲ್ಲ, ಇನ್ನೇನು ಬೇರೆ ಯಾರೋ ಇದಾರಲ್ಲ, ಅವರು ದೂರ ಇದ್ದಾರೆ, ನೀವು ದೂರ ಇದ್ದೀರಾ, ನಾನು ದೂರ ಇದ್ದೀನಿ. ಸರ್ ನಿಮ್ಗೆ ಗೊತ್ತು ಸರ್, ನಾನು ಯಾವಾಗ್ಲೂ ಹತ್ರ ಇರ್ತೀನಿ ಸರ್ ನಿಮ್ಗೆ. ಸರ್ ನಿಜ ಹೇಳಿ ಸರ್, ಇವತ್ತು ನರ್ವಸ್ ಆಗಿದ್ದೀರಾ? ಕನ್ನಡದ ಹೆಮ್ಮೆಯ ಕಲಾವಿದರು ರೂಪೇಶ್ ನನ್ನ ಜೊತೆ ಬಹಳ ದಿನ ಪ್ರೋಗ್ರಾಮ್ ಮಾಡಿದ್ದಾರೆ. ಅವರು ಕೂಡ ಇದ್ರಲ್ಲಿ ಹಾಡಿದ್ದಾರೆ. ರಾಹುಲ್ ಡಿಟೋ ಬಗ್ಗೆ ಹೇಳಂಗೇ ಇಲ್ಲ. ಇಸ್ ಅನ್ ಅಮೇಸಿಂಗ್ ರ್ಯಾಪರ್, ನನ್ನ ಫೇವರೇಟ್ ರ್ಯಾಪರ್ ಅಂತ ಹೇಳಕ್ಕೆ ಇಷ್ಟ. ಥ್ಯಾಂಕ್ ಯು ಸರ್. ಆ್ಯಂಡ್ ನಿಶಾನ್ ರಾಯ್ ಇಸ್ ಮೈ ಬಾಯ್. ಇವರೇ ಲಿರಿಕ್ಸ್ ಕೂಡ, ಇವರಿಬ್ಬರು ಸೇರಿ ಲಾಟ್ ಆಫ್ ಲಿರಿಕ್ಸ್ ಬರೆದಿದ್ದಾರೆ ಇದರಲ್ಲಿ. ಸೊ ಈ ದ ಅರೈವಲ್ ಅನ್ನೋದೇ ಮೊದಲನೇ ಟ್ರ್ಯಾಕ್ ನಾವು ಮಾಡಿದ್ದು. ಸೊ ಥ್ಯಾಂಕ್ ಯು ಆಲ್ ಆಫ್ ಯು ಫಾರ್ ದಿಸ್ ಬ್ರಿಲಿಯಂಟ್ ಸಾಂಗ್. So nice, so nice. Thank you Rahul, thank you Nishan, thank you Rupesh, thank you. ಬರ್ಲಿ ದೊಡ್ಡ ಚಪ್ಪಾಳೆ ನಮ್ಮ ಗಾಯಕರಿಗೆ ಪ್ಲೀಸ್. Thank you guys. ಸ್ಕಿಪ್ ಜಾಸ್ತಿ ಹಾಕಕ್ಕೆ ಹೋದ್ರೆ ಕಾಲು ಮುರಿದು ಬಿಡ್ತಾರೆ ಮೇಡಮ್. ಸ್ಟೆಪ್ ಹಾಕಿ ಕಾಲೇ ಮುರಿದು ಬಿಡ್ತಾರ. ಇವತ್ತು ಒಂದು ಇತಿಹಾಸ ಸೃಷ್ಟಿ ಮಾಡೇ ಬಿಡೋಣ. ಈ ಪ್ರೋಗ್ರಾಮ್ ಮುಗಿಯೋಷ್ಟರಲ್ಲಿ ಜನ್ಯಾಜಿ ಜೊತೆ ಗೀತಾ ಅವರು ಈ ಸ್ಟೆಪ್ ಹಾಕೇ ಆಗ್ತಾರೆ. ಸರ್ ಏನಂತೀರಾ? ಈ ಪ್ರೋಗ್ರಾಮ್ ಮುಗಿಯೋ ಒಂದು ಬೇಜಾರು, ನನ್ಗೇನ್ ಡೇಟ್ಸ್ ಫ್ರೀನೇ ಇದ್ದೆ, ಕೇಳಿಲ್ಲ ನೀವು, ಆದ್ರೆ ಬೇರೆ ಹೀರೋಯಿನ್ ಆಯ್ಕೆ ಮಾಡಿದೀರಾ. ಯಾಕೆ ಈ ತರ ಮಾಡಿದ್ರಿ ಸರ್? ಮೇಡಮ್, ಪರದೆ ಮೇಲಿರೋರು ಹೀರೋಯಿನ್, ಹೃದಯದಲ್ಲಿರೋರಿಗೆ ಯಾಕೆ ಮೇಡಮ್ ಆಕ್ಟಿಂಗ್ ಕೊಡಬೇಕು? ಇದ್ದೇ ಇರುತ್ತೆ ಅದು. ನನಗೆ ಮುಖ್ಯವಾಗಿ ನನ್ನ ಪ್ರೊಡ್ಯೂಸರ್ ರಮೇಶ್ ಶೆಟ್ಟಿ ಸರ್, ಅವರು ತುಂಬಾ ಕಷ್ಟಪಟ್ಟು ದುಡ್ದಂತ ಒಂದೊಂದು ರೂಪಾಯಿನೂ ಈ ಸಿನಿಮಾಗೆ ಹಾಕಿದ್ದಾರೆ. ಆ ದುಡ್ಡನ್ನ ನಾನು ಇಷ್ಟ ಬಂದಂಗೆ ಐ ಕಾಂಟ್ ಯೂಸ್ ಇಟ್. ಸೊ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬರಬೇಕು ಅಂತ ನಾನು ಪ್ರೀ ವಿಷುವಲ್ಸಲ್ಲಿ ಕಂಪ್ಲೀಟ್ ಸಿನಿಮಾನ ಮಾಡಿ ತೋರಿಸಿದೆ ಅವರು. ಬಟ್ ಅದಕ್ಕೂ ಒಂದು ದೊಡ್ಡ ಬಡ್ಜೆಟ್ ಆಯಿತು, ಅದನ್ನು ಕೂಡ ರಮೇಶ್ ಶೆಟ್ಟಿ ಸರ್ ಕೊಟ್ಟರು. ಸೊ ಈ ಸಿನಿಮಾಗೆ ಹೇಗೆ 3 ಜನ ಹೀರೋ, 4ನೇ ಹೀರೋ ನನ್ನ ಪ್ರೊಡ್ಯೂಸರ್, ಅವರೇ ಒಂದು ದೊಡ್ಡ ಹೀರೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರಮೇಶ್ ರೆಡ್ಡಿ ಸರ್, ಅವರಿಗೆ ಒಂದು ಕಾನ್ಫಿಡೆನ್ಸ್ ಬರಬೇಕು, ಯಾವ ರೀತಿ ನಾನು ತೆಗಿತೀನಿ, ವಿಜುವಲ್ ಹೇಗಿರುತ್ತೆ ಅನ್ನೋದು ಒಂದು ಪ್ರೀ ವಿಜುವಲ್ಸ್ ಮಾಡಿದ್ವಿ. ಬಟ್ ಈ ಪ್ರೀ ವಿಜುವಲ್ಸ್ ಅನ್ನೋದು ಖಂಡಿತವಾಗ್ಲೂ ಇಟ್ ಇಸ್ ಅ ವೆರಿ ವೆರಿ ಗುಡ್ ಅಟೆಂಪ್ಟ್ ಟು ಡೂ. ಈ ಫಿಲ್ಮ್ ಚೆನ್ನಾಗಾದರೆ ಈ ಟ್ರೆಂಡ್ ಬರುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ಫಿಲ್ಮ್ ತುಂಬ ಚೆನ್ನಾಗಿ ಆಗಬೇಕು. ಈ ಟ್ರೆಂಡ್ ಬಂದರೆ ತುಂಬ ಪ್ರೊಡ್ಯೂಸರ್ಗಳಿಗೆ ತುಂಬ ದುಡ್ಡು ಉಳಿಯುತ್ತೆ, ತುಂಬ ಪ್ಲಾನಿಂಗ್ ನಡೆಯುತ್ತೆ, ಸಿನಿಮಾಗಳು ಚೆನ್ನಾಗಾಗುತ್ತೆ. ಮೇಡಮ್, ತುಂಬ ಫ್ರಾಂಕ್ ಹೇಳ್ಬೇಕು, ಶಾರ್ಟ್ ಇಡಬೇಕಾದ್ರೆ ನನಗೇನು ಅನಿಸಿಲ್ಲ. ಕೆಲಸದಲ್ಲಿ ಮುಳುಗ್ಬಿಟ್ಟಿದ್ವಿ. ಬಟ್ ಅದೆಲ್ಲ ಆಗಿ ಮನೆಗೆ ಬಂದ ಮೇಲೆ ಸ್ಕ್ರೀನಲ್ಲಿ ಅಥವಾ ಮೊಬೈಲಲ್ಲಿ ಎಲ್ಲಾದರೂ ಶಿವಣ್ಣ ಅವ್ರದ್ದು ಯಾವ್ದಾನ ಒಂದು ವಿಜುವಲ್ಸ್ ನೋಡಿದ್ರೆ, ಉಪ್ಪಿ ಸರ್ದು ಯಾವ್ದಾರು ನೋಡಿದ್ರೆ, ಗುರು ಯಾರ ಹತ್ರ ಹೋಗಿ ನಿಂತ್ಕೊಂಡಿದ್ದೆ, ಯಾರಿಗೋಗಿ ಆಕ್ಷನ್ ಹೇಳಿದೆ, ಏನ್ ನಡೀತದೆ ನಿನ್ ಜೀವನದಲ್ಲಿ ಅಂತ ನನಗೆ ಶಾಕ್ ಆಗ್ತಾ ಇತ್ತು. ಈಗಲೂ ನನಗೆ ಅದು ಅನ್ಸುತ್ತೆ ಮೇಡಮ್, ಹೆಂಗೆ ಉಪ್ಪಿ ಸರ್ ನಿಂತಿದ್ದಾಗ ಆಕ್ಷನ್ ಅಂದು, ಶಿವಣ್ಣ ಅವ್ರು ನಿಂತಾಗ ಆಕ್ಷನ್ ಹೆಂಗೆ ಹೇಳಿರ್ಬೋದು ನಾನು ಅಂತ ಆ ಮೊಮೆಂಟ್ ಅಲ್ಲಿ ಗೊತ್ತಾಗಿಲ್ಲ. ಬಟ್ ಇವತ್ತಿಗೂ ಇಟ್ಸ್ ಅ ನೈಟ್ ಮೇರ್ ಫಾರ್ ಮೀ. ನಿಜ, ಒಂದೊಂದ್ಸಲಿ ದೇವ್ರು ಬಂದು ನಮ್ಮ ಹತ್ರ ಏನ್ ವರ ಬೇಕು ಅಂತ ಕೇಳಿದಾಗ ಮಾತೇ ಬರಲ್ಲ ಅನ್ಸುತ್ತೆ. ಸೊ ಅದೇ ತರ ನೀವು ನೋಡಾನಿ ಆದಂತ ಆ ಸ್ಟಾರ್ಗಳಿಗೆ ಆಕ್ಷನ್ ಹೇಳಿದಾಗ ನೀವು ಹೇಳ್ದಂಗೆ ಆ ಮೂಮೆಂಟ್ ಅಲ್ಲಿ ಏನೂ ನಮ್ಮ ಮನ್ಸಿಗೆ ಬರೋದಿಲ್ಲ. ಬಟ್ ಈಗ ಕ್ಷಣ ಬಂದಿದೆ ಸರ್, ಆ ಕ್ಷಣ ವಾಚ್ ಅವಾಗಿಂದ ನೋಡ್ತಾ ಇದ್ರಿ. ಕರೆಕ್ಟ್ ಸರ್, 10 ನಿಮಿಷ ಇದೆ, ಇನ್ನೊಂದು 10 ನಿಮಿಷ 8:01ಕ್ಕೆ ನಮ್ಮ 45 ಚಿತ್ರದ ಟ್ರೈಲರ್ ಅನ್ನ ನಾವಿಲ್ಲಿ ಲಾಂಚ್ ಮಾಡ್ತಾ ಇದೀವಿ. ಸೊ ಗ್ರ್ಯಾಂಡ್ ಲಾಂಚ್ ಆಫ್ 45 ಮೂವಿ ಟ್ರೈಲರ್. ಇದು ಅಂತಿಂತ ಲಾಂಚ್ ಅಲ್ಲ, ಕರ್ನಾಟಕದ 5 ಜಿಲ್ಲೆಗಳಲ್ಲಿ ಒಟ್ಟಿಗೆ ಲಾಂಚ್ ಆಗ್ತಾ ಇರುವಂತಹ ಟ್ರೈಲರು. ಬೆಂಗಳೂರು, ಹುಬ್ಬಳ್ಳಿ, ಮೈಸೂರು, ತುಮಕೂರು ಜಿಲ್ಲೆಗಳಲ್ಲಿ ಒಂದೇ ಬಾರಿ 8:01 45 ಚಿತ್ರದ ಟ್ರೈಲರು ಲಾಂಚ್ ಆಗ್ತಾ ಇದೆ. ಸೊ ಟೈಮ್ ಓಡ್ತಾ ಇದೆ, ನಾವಂತ ಕಾಯ್ತಾ ಇದೀವಿ. ಒಂದೊಂದು ನಿಮಿಷ, ಒಂದೊಂದು ಸೆಕೆಂಡ್ ಕೂಡ ನಾವು ವೇಟ್ ಮಾಡ್ತಾ ಇದೀವಿ 45 ಚಿತ್ರಕ್ಕೋಸ್ಕರ, ಆ ಟ್ರೈಲರ್ಗೋಸ್ಕರ. ನಾವೆಲ್ಲ ಓಕೆ ಸರ್, 8:01ಗೋಸ್ಕರ ನೀವೆಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಸರ್? ಇಷ್ಟು ಎಕ್ಸೈಟೆಡ್ ಕಾಯ್ತಾ ಅವಾಗಿಂದ ನೋಡ್ತಾ ಇದ್ದೀನಿ ನಾನು, ಕೈ ಅವಾಗಿಂದ ಹಿಂಗೆ ಹೋಗ್ತಾನೆ ಅವಾಗಿಂದ ಅವ್ರು ಹಿಂಗೆ ನೋಡ್ತಾ ಇದ್ದಾರೆ. ಸೊ ಆಗ್ತಾ ಇಲ್ಲ. ಅರ್ಜುನ್ ಸರ್ ಒಳಗಡೆ ಫುಲ್ ಟೆನ್ಷನ್ ಸರ್. ಐ ಥಿಂಕ್ ಎಲ್ಲರೂ ಒಂದು 2 ಹೆಜ್ಜೆ ಈ ಮಾತು ಸರ್. ಫ್ಯೂ ಸ್ಟೆಪ್ಸ್ ಫಾರ್ವರ್ಡ್. ಥ್ಯಾಂಕ್ ಯು ಸರ್. ಒಂದು ಕಡೆ ಚಿತ್ರರಂಗದ ಮಹಾ ಸಾಧಕರು, ಇನ್ನೊಂದು ಕಡೆ ಪೊಲೀಸ್ ಇಲಾಖೆಯ ಸಾಧಕರು, ಎಲ್ಲರೂ ಒಟ್ಟಿಗೆ ಸೇರಿ 45 ಚಿತ್ರದ ಟ್ರೈಲರ್ ಅನ್ನ ನಾವೀಗ ಲಾಂಚ್ ಮಾಡ್ತಾ ಇದ್ದೀವಿ. ಇವರ ಜೊತೆ ಆಗೋದಕ್ಕೆ ನಾವೀಗ ಬರಮಾಡಿಕೊಳ್ತಾ ಇದೀವಿ ಕನ್ನಡ ಚಿತ್ರರಂಗದ ಹೆಸರಾಂತ ನಟಿ, ನಮ್ಮೆಲ್ಲರ ಪ್ರೀತಿಯಾದ ವೆರಿ ಬ್ಯೂಟಿಫುಲ್ ಸುಧಾರಾಣಿ.
ಇಷ್ಟು ಅಭಿಮಾನಿಗಳು ಬಂದಿದ್ದಾರೆ 45 ಚಿತ್ರದ ಟ್ರೈಲರ್ ನೋಡೋದಕ್ಕೆ. ಎಷ್ಟು ಎಕ್ಸೈಟೆಡ್ ಆಗಿದ್ದೀರಣ್ಣ? ಯಾವಾಗ ಅಷ್ಟೇ ಜನಗಳು ಫಸ್ಟ್ ಒಂದು ಹಾಯ್ ಅನ್ನ ಮಾಡಿ ನಿಮ್ಮ ಅಭಿಮಾನಿಗಳಿಗೆ. ಒಂದು ಹಾಯ್ ಯಾವಾಗಿಂದ ವೇಟ್ ಮಾಡ್ತಿದ್ದಾರೆ. ಎರಡನೇ ಸಲ ಈ ಕಾರ್ಯಕ್ರಮಕ್ಕೆ ಬಂದಿರೋದು, ಇಲ್ಲಿ ಈ ಏರಿಯಾಗೆ ಬಂದಿರೋದು. ಸೂಪರ್ ಸೂಪರ್. ಉಪ್ಪಿ ಸರ್, ನಿಮ್ದೇ ಏರಿಯಾ ಸರ್? ಮುಂಚೆ ನಿಮ್ದೇ ಏರಿಯಾ ಆಗಿತ್ತು ಈ ಕಡೆ. ಸೊ ನೀವು ಮತ್ತೆ ಇಲ್ಲಿ ಬಂದಿರೋದು ಎಷ್ಟು ನಮಸ್ಕಾರ. ಸರ್, ಇನ್ನು 1.5 ನಿಮಿಷದಲ್ಲಿ ಟ್ರೈಲರ್ ಮಾಡ್ತೀವಿ ಸರ್. ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಸರ್? ಇಲ್ಲ, ಖಂಡಿತ ತುಂಬಾ ಎಕ್ಸೈಟ್ ಆಗಿ, ಯಾಕಂದ್ರೆ ನಾನು ನೋಡಿಲ್ಲ, ನಿಮ್ ಜೊತೆನೆ ನೋಡೋಣ ಅಂತ ನಾನು ನೋಡಿಲ್ಲ. ಸೂಪರ್. ರಾಜ್ ಅವರೇ, ನೀವೆಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಅಭಿಮಾನಿಗಳ ಜೊತೆ ಈ ಟ್ರೈಲರ್ ನೋಡೋದಕ್ಕೆ? ಹಾಯ್, ನಮಸ್ಕಾರ ಸರ್. ನನಗೂ ಬಹಳ ಖುಷಿ ಇದೆ, ಯಾಕಂದ್ರೆ ಇದು ಬಹಳ ಭಿನ್ನವಾದ ಸಿನಿಮಾ. ಸೊ ಕನ್ನಡಕ್ಕೆ ಒಂದು ಒಳ್ಳೆ ಹೆಸರು ತಂದ್ಕೊಡ್ಬೋದಂತ ಸಿನಿಮಾ ಅನ್ನೋದು ನಮ್ಮ ನಂಬಿಕೆ. ಸೊ ನೋಡೋಣ ಟ್ರೈಲರ್ ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ ನಾವು ಕಾಯ್ತಾ ಇದ್ದೀವಿ. ಓಕೆ, ಎಲ್ಲರೂ ರೆಡಿನಾ?